ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 21 ದೃಢಚಿತ್ತೆ. ಶ್ರೀ ಗುರುಲಿಂಗ ದೇವರು ಬಿಲ್ವಪತ್ರೆಯ ಗಿಡದ ಬೊಡ್ಡೆಯ ಸುತ್ತಲೂ ಕಟ್ಟಿದ್ದ ಕಲ್ಲು ಕಟ್ಟೆಯ ಮೇಲೆ ಪದ್ಮಾಸನದಲ್ಲಿ ಕುಳಿತರು. ತಮ್ಮೊಡನೆ ಗಾಳಿ ಸೇವನೆಗೆ ಬಂದಿದ್ದ ಶಿವಯ್ಯನಿಗೆ ಯಾರೂ ಬರದಂತೆ ನೋಡಿಕೋ ಎಂದು ಹೇಳಿ ಚಿಂತನಾಮಗ್ನರಾದರು. ಓಂಕಾರನ ಮನೆಯ ಪರಿಸ್ಥಿತಿ ಅವರಿಗೆ ತಿಳಿದಿತ್ತು. ಹೆಣ್ಣು ಮಕ್ಕಳು ಲಗ್ನವಾಗದೆ ಉಳಿದು ಯೋಗ ಸಾಧನೆ ಮಾಡುವ ಪರಿಪಾಠ ರೂಢಿಯಲ್ಲಿ ಇರದೇ ಇದ್ದುದರಿಂದ ವಿರಾಗಿಣಿಯಾಗಿ ಉಳಿಯುವ ಮಹಾದೇವಿಯ ನಿರ್ಧಾರ ಅವರ ಮನೆಯಲ್ಲಿ ಸಮಾಜದಲ್ಲಿ ವಿವಿಧ ಬಗೆಯ ಕೋಲಾಹಲವನ್ನೆಬ್ಬಿಸಿತ್ತು. ಬಸವ ಧರ್ಮದ ಪ್ರಕಾರ ಇದೇನೂ ತತ್ವವಿರೋಧಿ ಕಾರ್ಯವಾಗಿರಲಿಲ್ಲ. ನಾಡಿನ ಧಾರ್ಮಿಕ ಪರಂಪರೆಯಲ್ಲಿ ಮೊಟ್ಟಮೊದಲಿಗೆ ಸ್ತ್ರೀ ಸ್ವಾತಂತ್ರ್ಯದ ಕಹಳೆಯು ಬಸವ ಧರ್ಮದಲ್ಲಿ ಮೊಳಗಿತ್ತು. ಈ ಶತಮಾನಕ್ಕೆ ಮುನ್ನ ಪರಂಪರೆಯಲ್ಲಿ ಗಾರ್ಗೇಯಿ, ಮೈತ್ರೇಯಿಯಂತಹ ಹಲವಾರು ಪ್ರತಿಭಾವಂತರು ಜ್ಞಾನ ಮಾರ್ಗದಲ್ಲಿ ಮುಂದೆ ಬಂದಿದ್ದರು. ಅದು ವೈಯಕ್ತಿಕ ಪ್ರಗತಿಯೇ ವಿನಃ ಸ್ತ್ರೀಗೆ ಸಾಮೂಹಿಕ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈಗ ಬಸವಣ್ಣನಿಂದ ಹುಟ್ಟಿದ ಕೂಸು ಹೆಣ್ಣು ಗಂಡೆಂದು ಭೇದವೆಣಿಸದೆ ಏಕ ಪ್ರಕಾರದ ದೀಕ್ಷೆ ನೀಡುವ ಕ್ರಾಂತಿ ಧರ್ಮದಲ್ಲಿ ಆರಂಭವಾಗಿತ್ತು. ಪ್ರಗತಿಪರ ವಿಚಾರವಂತನಾದ ಬುದ್ಧ ಸಹ ಹೆಣ್ಣು ಭಿಕ್ಷುಣಿಯಾದರೆ 1000 ವರುಷ ಬರುವ ಸಂಘಗಳು 500 ವರ್ಷಕ್ಕೆ ಅಂತ್ಯ ಕಾಣುತ್ತವೆ ಎಂದು ಮೊದಲಿಗೆ ದೀಕ್ಷೆ ನೀಡಲು ಹಿಂಜರಿದ. ಆದರೆ ಶರಣ ಧರ್ಮವು ಅಸಮಾನತೆಯ ಬೇರನ್ನು ಅಲ್ಲಾಡಿಸಿ ವಿಚಾರ ವಿಪ್ಲವಕ್ಕೆ ಕಾರಣವಾಗಿತ್ತು. ಇಂತಹ ಕ್ರಾಂತಿಕಾರಿ ಧರ್ಮದ ಅನುಯಾಯಿಗಳಾದ ಓಂಕಾರ ಲಿಂಗಮ್ಮರು ತಮ್ಮ ಮಗಳ ಆದರ್ಶವನ್ನು ಆತ್ಮಾನಂದದಿಂದ ಒಪ್ಪಿಕೊಂಡು ಪ್ರೋತ್ಸಾಹಿಸಬೇಕಾದುದೇ ತಾತ್ವಿಕವಾಗಿ ಶ್ಲಾಘನೀಯ. ಓಂಕಾರ ವಿವೇಕಿ. ಅವನು ಒಂದು ವೇಳೆ ಒಪ್ಪಿದರೂ ಲೋಕಜ್ಞಾನವಿಲ್ಲದ ಮತ್ತು ಅಷ್ಟೊಂದು ಬೌದ್ಧಿಕ ಸಂಸ್ಕಾರವಾಗದ ಶರಣಧರ್ಮದ ಸತ್ವ ತಿಳಿಯದ ಲಿಂಗಮ್ಮ ಒಪ್ಪುವುದು ಕಷ್ಟದ ಮಾತಾಗಿತ್ತು. ಗುರುಲಿಂಗರು ತಮ್ಮದೇ ಆಲೋಚನೆ ಮಾಡತೊಡಗಿದರು. ಮಹಾದೇವಿಯ ಬುದ್ಧಿಶಕ್ತಿ, ವಿಮರ್ಶಾ ಪ್ರಜ್ಞೆ, ವೀರ ವಿರಕ್ತಿ ಅಸಾಮಾನ್ಯವಾಗಿದ್ದವು. ಸಂಸಾರದಲ್ಲಿ ಆಸಕ್ತಿ ಇಲ್ಲದ ಅವಳನ್ನು ಒತ್ತಾಯದಿಂದ ಸಂಸಾರಕ್ಕೆ ಎಳೆದು ವಿಕಾಸವಾಗುವ ಆ ಚೇತನಕ್ಕೆ ಸಂಕೋಲೆ ಹಾಕಿ ಪ್ರತಿಭೆಯನ್ನು ಕಮರಿಸುವುದು ಮಾನವ ಕುಲಕ್ಕೆ ಮಾಡುವ ಅಪಚಾರದ ಕಾರ್ಯ ಎನಿಸುತ್ತಿತ್ತು. ಆದರೆ ತಾವೇನು ಮಾಡಬಹುದು? ಸಂಸಾರ ವಿರಕ್ತಿಗಳ ಈ ನಾಟಕದಲ್ಲಿ ತಮ್ಮ ಪಾತ್ರ ಸಂಭಾಷಣೆ ಏನಿರಬೇಕು? ನನ್ನ ಮಾತಿನಲ್ಲಿ ದಂಪತಿಗಳಿಗೆ ಭಯ, ಭಕ್ತಿ, ವಿಶ್ವಾಸವಿದೆ. ಆದರೆ ವಿರಕ್ತಿಯ ವಿಚಾರವನ್ನು ನಾನೇ ಮಹಾದೇವಿಯ ಮೇಲೆ ಹೇರುತ್ತಿರುವೆ ಎಂದು ಲಿಂಗಮ್ಮ ತಪ್ಪು ತಿಳಿಯಲಾರಳೆ. ವಿಚಿತ್ರ ಜನ. ಎಷ್ಟು ಓದಿ ಏನು ಕೇಳಿದರೂ ವೈಚಾರಿಕ ಪರಿವರ್ತನೆಗೆ ಒಳಗಾಗರು. ವಿಷಯ ಪ್ರಪಂಚದ ಬಣ್ಣದ ಬೆಡಗಿನಿಂದ ಪಾರಾಗಿ ದೈವಿ ಪ್ರಪಂಚಕ್ಕೆ 1000ಕ್ಕೊಬ್ಬರು ಬರುವುದಿಲ್ಲ. ಇಂತಹ ಅಪರೂಪದ ಪ್ರಪಂಚಕ್ಕೆ ಬರುವ ಮಕ್ಕಳನ್ನು ಎಷ್ಟು ಪರಿಯಿಂದ ತಡೆಯುವರು? ಹಲವಾರು ಕಾರಣಗಳಿಗಾಗಿ, ಕೊರತೆಗಳಿಗಾಗಿ ಮದುವೆಯಾಗದೆ ಮನೆಯಲ್ಲಿರುವ ಹೆಂಗಳೆಯರು ಲಗ್ನವಾಗಿಯೂ ಮಹಾದೇವಿಯ ಗೆಳತಿ ಶಾರದೆಯಂತೆ ಬಾಲ್ಯ ವಿಧವೆಯರಾಗಿ ಸಹಜ ಸುಖದಿಂದ ವಂಚಿತರಾಗುವರು. ದುಷ್ಟನಾದ, ವಿಲಾಸಿಯಾದ, ಕುಡುಕನಾದಂತಹ ಗಂಡನಿಂದ ಹಿಂಸೆಗೊಳಗಾಗುವ ಮಹಾಲಕ್ಷ್ಮಿಯರಂತಹವರು. ಹೀಗೆ ಎಷ್ಟೋ ಜನ ದುಃಖತಪ್ತರಾಗಿ ಇಂತಹ ಮುಗ್ಧ ಹೂವುಗಳು ದುರ್ವಿಧಿಯ ಬೆಂಕಿಯ ಜಳಕ್ಕೆ ಸಿಕ್ಕಿ ಬಾಡಿ ಹೋಗುತ್ತಲಿರುವಾಗ ಅಂಥವರಿಗೆ ಪರಿಹಾರ ಹುಡುಕದೆ ಶಿವನ ಮುಡಿಗೇರಿ ಸಾರ್ಥಕಗೊಳ್ಳಬೇಕೆಂಬ ಮಹಾದೇವಿಯನ್ನು ಬಿಡಲೊಲ್ಲರು. ಈಕೆಯದು ಆ ಗೆಳತಿಯರಂತೆ ಸುಖ ದೊರೆಯುವುದಕ್ಕಾಗಿ ಅನಿವಾರ್ಯವಾಗಿ ಏಕಾಂಗಿ ಜೀವನ ನಡೆಸುವ ಅಭಾವ ವೈರಾಗ್ಯವಲ್ಲ. ಸ್ವಇಚ್ಛೆಯಿಂದ ಆದರ್ಶ ಸಾಧನೆಗಾಗಿ ಶಿವಕಾಮಿನಿಯಾಗುವ ಸ್ವಭಾವ ವೈರಾಗ್ಯ. ಪರಮಾತ್ಮ ನಿನ್ನ ಸತಿಯನ್ನು ಮೀಸಲಳಿಯದಂತೆ ನಿನ್ನ ಬಳಿಗೆ ಕರೆದುಕೋ ತಂದೆ. ಬಸವೇಶ, ನಿನ್ನ ಪ್ರೇಮದ ಪುತ್ರಿಯನ್ನು ಕಲ್ಮಶದ ಸೋಂಕಿಲ್ಲದ ಅಪರಂಜೆಯ ಗಟ್ಟಿಯನ್ನಾಗಿ ರೂಪಿಸಿರುವೆ. ನಿನ್ನ ಪರುಷ ಹಸ್ತಕ್ಕೆ ಸಿಕ್ಕಿ ಇದು ಆಭರಣವಾಗುವುದಷ್ಟೇ ಉಳಿದಿದೆ. ನಿನ್ನ ಕುಶಲ ಹಸ್ತದ ಕಲೆಯಲ್ಲಿ ಶಿವನ ತೊಡಿಗೆಯಾಗುವಂತೆ ಅನುಗ್ರಹಿಸು. ಜಗತ್ತಿಗೆ ಆದರ್ಶ ವಿರಾಗಿಣಿಯನ್ನು ನೀಡಬೇಕೆಂಬ ಈ ಗುರುವಿನ ಸಂಕಲ್ಪವನ್ನು ಹುಸಿಗೊಳಿಸಬೇಡ. ಹಂಬಲ ತುಂಬಿ ಅಂತರಂಗದಲ್ಲಿ ಪ್ರಾರ್ಥಿಸಿದರು. ಒಂದು ದೃಷ್ಟಿಯಿಂದ ನಾನು ನಿರ್ಲಿಪ್ತನಾಗಿ ಉಳಿಯುವುದೇ ಒಳಿತು. ಕಷ್ಟ ವಿಘ್ನಗಳ ಕುಲುಮೆಯಲ್ಲಿ ಆಕೆ ತಾನಾಗಿಯೇ ರಸಗಟ್ಟಿಯಾಗಿ ಹೊರಗೆ ಬರಬೇಕು. ಬಿದಿರುಗಳೆಲ್ಲ ಕೊಳಲಾಗವು, ಸೋರೆಯ ಕಾಯಿಗಳೆಲ್ಲ ವೀಣೆಯಾಗವು, ಮಿಡಿಗಳೆಲ್ಲ ಹಣ್ಣಾಗವು, ಆವಿಗೆಯನ್ನು ಹೊಕ್ಕ ಹಸಿ ಮಡಿಕೆಗಳೆಲ್ಲವೂ ಸುಟ್ಟು ಹೊರಬರವು. ಕೊರೆಯಿಸಿಕೊಳ್ಳಲಿಕ್ಕೆ ಗಟ್ಟಿಯಾದುದಷ್ಟೇ ಕೊಳಲಾಗಿ ಹಾಡುವುದು. ಗಾಳಿಯ
ಗಾಳಿ ಮಳೆಯ ಹೊಡೆತದಲ್ಲಿ ಗಟ್ಟಿಯಾಗಿ ಪಕ್ವವಾದ ಮಿಡಿಯಷ್ಟೇ ಹಣ್ಣಾಗುವುದು. ನಿಂದೆಗಳು, ಕಷ್ಟಗಳು, ಈ ಎಲ್ಲ ಏಟಿಗೂ ಬಗ್ಗದ ಬದುಕಷ್ಟೇ ವೈರಾಗ್ಯ ಮಾರ್ಗದಲ್ಲಿ ಸಲ್ಲುವುದು. ವೈರಾಗ್ಯವು ಹೊರಗಿನಿಂದ ತುಂಬಿದರೆ ಬರುವಂತಹುದಲ್ಲ, ಒಳಗಿನಿಂದ ಪುಟಿಯಬೇಕಾದುದು. ಕಸುಕಾಯಿಯನ್ನು ಒತ್ತಿ ಹಿಸುಕಿ ಹಣ್ಣು ಮಾಡಿದರೆ ರುಚಿಕರವಾಗದೆ, ಅದು ತಾನಾಗಿ ಮಾಗಬೇಕಷ್ಟೆ. ಆದರಿಷ್ಟೇ ತೋಟಗಾರನು ಅದು ಮಿಡಿಯಿದ್ದಾಗ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ರಕ್ಷಿಸಬೇಕು. ಹೊರಗಿನ ಒತ್ತಡವನ್ನು ಎದುರಿಸುವ ಶಕ್ತಿ ಈ ವಯಸ್ಸಿಗೆ ಮಹಾದೇವಿಗೆ ಬಂದಾಗಿದೆ. ಇನ್ನು ಮುಂಬಾಳ ಪಥವನ್ನು ಆಕೆಯೇ ನಿರ್ಧರಿಸಿಕೊಳ್ಳಲಿ. ನಿಶ್ಚಯಿಸಿಕೊಂಡ ಗುರುಲಿಂಗದೇವರು ಮೇಲೆದ್ದು ದೊಡ್ಡ ಹೆಜ್ಜೆಗಳನ್ನು ಹಾಕುತ್ತಾ ಮಠದ ಪ್ರಾಂಗಣಕ್ಕೆ ಬಂದರು. ತಮ್ಮ ವೇದಿಕೆಯ ಮೇಲೆ ಕುಳಿತುಕೊಳ್ಳುವಷ್ಟರಲ್ಲಿ ಓಂಕಾರನು ಶಿವಪುತ್ರಪ್ಪನೊಡನೆ ಬಂದು ನಮಸ್ಕರಿಸಿದ. ಮಹಾದೇವಿಯು ಶೈಲಜೆಯೊಡನೆ ಮಠದ ದ್ವಾರವನ್ನು ಪ್ರವೇಶಿಸುವುದು ಕಂಡಿತು. ಗೆಳತಿಯರೀರ್ವರು ಗುರುಗಳಿಗೆ ನಮಸ್ಕರಿಸಿ ಕುಳಿತರು. ಸುತ್ತಲೂ ಗಂಭೀರ ಮೌನ ಆವರಿಸಿತು. ಮಾತು ಆರಂಭವಾಗಲೆಂಬ ಬಯಕೆ ಎಲ್ಲರಿಗೆ ಇದ್ದರೂ ಪ್ರಾರಂಭಿಸುವ ಧೈರ್ಯ ಯಾರಿಗೂ ಬರದಾಗಿತ್ತು. ಎಲ್ಲರೂ ಬಂದಾಯಿತಲ್ಲವೇ ಲಿಂಗಮ್ಮ? ಗುರುಗಳು ಪೀಠಿಕೆ ಹಾಕಿದರು. ಗುರುದೇವ, ತಮಗೆ ಅರಿಯದುದು ಯಾವುದೂ ಇಲ್ಲ. ಲೋಕದಲ್ಲಿ ಬದುಕಬೇಕಾದವರು ಲೋಕದ ಕಟ್ಟುಪಾಡುಗಳಿಗೆ ಒಳಪಡಬೇಕಷ್ಟೆ. ಆದರೆ ಗುರುಗಳೇ, ಎಲ್ಲವೂ ಪ್ರಾಣಿಗಳೆಂದು ಮೀನು, ಹಸು, ಗುಬ್ಬಿ ಎಲ್ಲವನ್ನು ನೀರಿನಲ್ಲಿ ಹಾಕಲು ಬರದು. ವೃತ್ತಿ ಸ್ವಭಾವಕ್ಕನುಸರಿಸಿ ಬೇರೆ ಬೇರೆ ಕಟ್ಟುಪಾಡು ಅವಶ್ಯಕ. ಮಹಾದೇವಿ ಮಧ್ಯದಲ್ಲಿ ಬಾಯಿ ಹಾಕಿದಳು. ಬನವಾಸಿಯ ಶೆಟ್ಟರೊಬ್ಬರಿಗೆ ಏಕೈಕ ಪುತ್ರನಂತೆ. ಲಕ್ಷ್ಮೀ ಸರಸ್ವತಿಯರೊಂದಾಗಿ ನೆಲೆಸಿದ್ದಾರೆ ಅವರ ಮನೆಯಲ್ಲಿ. ಇಂಥವರನಿಗೆ ಕೊಟ್ಟು ಮದುವೆ ಮಾಡೋಣ ಎಂದು ನಮ್ಮಾಸೆ. ಒಳ್ಳೆಯ ವಿಚಾರ, ಗುರುಗಳು ಗಂಭೀರವಾಗಿ ನುಡಿದರು. ಮದುವೆಯ ವಯಸ್ಸಾಗಿ ಸಾಕಷ್ಟು ವರ್ಷಗಳಾದವು. ನಮ್ಮ ಕರ್ತವ್ಯವನ್ನು ನಾವು ಪೂರೈಸಬೇಕು. ಇನ್ನೂ ತಡೆಯಿರಿ ಎಂದರೆ ಯಾರಿಗೆ ಸಾಧ್ಯ? ಸರಿ, ಇಷ್ಟು ದಿನ ತಡೆದುದೇ ಬಹಳ ಸಾಹಸ. ಗುರುಗಳು ನುಡಿದಾಗ ಮಹಾದೇವಿ ಚಕಿತಳಾಗಿ ಅವರ ಮುಖವನ್ನು ದಿಟ್ಟಿಸಿದಳು. ಮನೋಭಾವನೆಯನ್ನರಿಯಲು ಅಸಮರ್ಥಳಾದಳು. ಅಷ್ಟು ನಿರ್ಲಿಪ್ತವಾಗಿತ್ತು ಆ ಮುಖ. ಹೌದು ಮಹಾದೇವಿ, ಬೆಳೆದ ಮಗಳ ಭವಿಷ್ಯ ಬದುಕಿನ ಚಿಂತನೆ ತಾಯಿ ತಂದೆಯರು ಮಾಡಲೇಬೇಕಷ್ಟೆ. ಅವರಿಗೆ ನಿನ್ನ ಒಪ್ಪಿಗೆ ನೀಡಮ್ಮ. ಸತ್ತ ಹಾವನ್ನು ಬಡಿಯುವ ಇವರ ವ್ಯರ್ಥ ಪ್ರಯತ್ನ ಕಂಡು ಯಾವ ಪ್ರತಿಕ್ರಿಯೆ ವ್ಯಕ್ತಪಡಿಸಬೇಕೋ ತಿಳಿಯದಂತಾಗಿದೆ ಗುರುಗಳೇ. ಏಕೆ? ಮದುವೆಗೆ ನಾನೊಪ್ಪೆನು ಎಂದು ಆಗಲೇ ತಿಳಿಸಿಯಾಗಿದೆ. ಅಂದರೆ ಯಾರಾದರೂ 2 ಬಾರಿ ಲಗ್ನವನ್ನು ಮಾಡಿಕೊಳ್ಳುವುದುಂಟೆ ಗುರುಗಳೇ? ಗಂಡನಿದ್ದೂ ಪರಪುರುಷನನ್ನು ಕೂಡುವವಳನ್ನು ನೀತಿಗೆಟ್ಟವಳು ಎನ್ನರೆ? ಹೌದು. ಚನ್ನಮಲ್ಲಿಕಾರ್ಜುನನೆಂಬ ಆತ್ಮಸಂಗಾತಿಯನ್ನು ಇರಿಸಿಕೊಂಡು ಮತ್ತೊಬ್ಬ ಮಾಂಸ ಶರೀರಿಯಾದ ಪುರುಷನನ್ನು ಬಯಸಲೇ? ಅಸಂಭವ. ಎರದ ಮುಳ್ಳಿನಂತೆ ಪರಗಂಡರು. ಅವರನ್ನು ಸೋಂಕಲಾರೆ, ಸಮೀಪ ಸುಳಿಯಲಾರೆ, ನಂಬಿ ನೆಚ್ಚಿ ಮಾತಾಡಲಾರೆ. ಚನ್ನಮಲ್ಲಿಕಾರ್ಜುನನಲ್ಲದ ಗಂಡರಲ್ಲಿ ಭವದ ಮುಳ್ಳುಂಟು. ಅದು ಅಪ್ಪಿದವರನ್ನು ಚುಚ್ಚುವುದು. ನಾನು ದೇವನ ಮೀಸಲ ಸತಿಗುರುಗಳೇ, ಸ್ಪಷ್ಟ ಧ್ವನಿಯಲ್ಲಿ ಹೇಳಿದಳು. ಶಾಸ್ತ್ರದ ಅಧ್ಯಾತ್ಮದ ದೃಷ್ಟಿಯಲ್ಲಿ ಲಿಂಗವೇ ಪತಿ, ಶರಣ ಸತಿ ಎಂಬುದು ಸಹಜ. ಆದರೆ ಲೌಕಿಕದಲ್ಲಿ ಹಾಗೆ ಅಂದವರುಂಟೆ? ಯಾವುದಕ್ಕೆ ಯಾವ ಸ್ಥಾನವೋ ಅಷ್ಟೇ ಕೊಡಬೇಕು. ಸಾರಿನ ರುಚಿ ನೋಡಲಿಕ್ಕೆ ನಾಲಿಗೆ ಬೇಕು. ಬಹಳ ರುಚಿ ಅಂತ ಕಣ್ಣಿನಲ್ಲಿ ಹಾಕಿಕೊಳ್ಳಲಾಗುವುದಿಲ್ಲ, ಲಿಂಗಮ್ಮನು ಹೇಳಿದ. ಇಹಪರ ಲೌಕಿಕ ಪಾರಮಾರ್ಥಗಳಲ್ಲಿ ಬಹಳ ಅಂತರ ಇರದೆ ಎರಡೊಂದಾಗುವುದೇ ನಿಜವಾದ ಆಧ್ಯಾತ್ಮಿಕತೆ. ಇಂತಹ ಇರುವಿಕೆಯ ರಕ್ಷಣೆಗೆ ಒಬ್ಬನು, ಪರದ ಮುಕ್ತಿಗಾಗಿ ಮತ್ತೊಬ್ಬನು. ಎಂತಹ ವಿಪರ್ಯಾಸ! ಪಾರಮಾರ್ಥಿಕ ಪತಿ ರಕ್ಷಣೆಯನ್ನು ಕೊಡಲಾರನೆ? ಅರಿದ ಅರಿವು ಆಚರಣೆಗೆ ಬರದಿದ್ದರೆ ಪ್ರಯೋಜನವೇನು? ದೇವರು ಸರ್ವರಕ್ಷಕ, ಸರ್ವಶಕ್ತ ಎಂದು ನಂಬಿಯೂ ಪೂರ್ಣ ವಿಶ್ವಾಸವಿಲ್ಲದೆ ಲೌಕಿಕ ಪತಿಯಿಂದ ರಕ್ಷಣೆ ಬಯಸುವುದು ಹಾಸ್ಯಾಸ್ಪದ. ನಡೆಯದ ನುಡಿಗಡಣ, ಮಾಡದ ಕಲಿತನ, ಚಿತ್ರದ ಸತಿಯ ಶೃಂಗಾರ ಏತಕ್ಕೂ ಪ್ರಯೋಜನವಿಲ್ಲ. ನಡೆಯಿಲ್ಲದ ನುಡಿಯೆಂದರೆ ಎಲೆಯಿಲ್ಲದ ಮರದಂತೆ, ಜಲವಿಲ್ಲದ ನದಿಯಂತೆ, ಮಹಾದೇವಿ ಉತ್ತರಿಸಿದಳು. ಇದು ಆವೇಶದ ಮಾತು. ಉದ್ವೇಗ ಆವೇಶಗಳ ಬಲದ ಮೇಲೆ ನಿಂತ ಜೀವನ, ಉಸುಕಿನ ಬುನಾದಿಯ ಮೇಲೆ ಕಟ್ಟಲ್ಪಡುವ ಭವನತಾಯಿ. ಇನ್ನೊಮ್ಮೆ ಪರಾಮರ್ಶಿಸಿ ನೋಡು. ದುಡುಕಿ ಪಶ್ಚಾತ್ತಾಪ ಪಡಬೇಡ. ಉಕ್ಕಿದ ಹಾಲು ಹಾಗೆಯೇ ನಿಲ್ಲದು, ಹುಲ್ಲಿನ ಬೆಂಕಿ ಹಾಗೇ ಉರಿಯದು. ಗುರುಗಳು ತೂಗಿ ತೂಗಿ ಮಾತನಾಡಿದರು. ಗುರುಗಳೇ, ಆವೇಶದ ನಿರ್ಧಾರವಿದಲ್ಲ, ಆತ್ಮವಿಶ್ವಾಸದ ನಿರ್ಧಾರವಿದು. ದುಡುಕಿನ ಪರಿಣಾಮವಲ್ಲ, ಅಂತರಂಗದ ಮಥನದ ಪರಿಣಾಮ. ಹುಲ್ಲಿನ ಬೆಂಕಿಯಂತಲ್ಲ, ಕಬ್ಬಿಣದ ಕಾವಿನಂತೆ. ಮಾನವನಿಗೆ ಆಸೆಯೊಂದಿದ್ದರೆ ಸಾಲದು, ಸಾಧಿಸುವ ಶಕ್ತಿಯೂ ಬೇಕು. ಮಾಮರದಲ್ಲಿ ತಳಿತ ಮಿಡಿಗಳೆಲ್ಲ ಫಲಗಳಾಗವು. ಸಾಧಕರೆಲ್ಲ ಸಿದ್ಧ ಪುರುಷರಾಗರು. ಹೆಜ್ಜೆ ಇಕ್ಕುವ ಮುನ್ನ 10 ಬಾರಿ ಚಿಂತಿಸಬೇಕು, ಗುರುಲಿಂಗದೇವರು ನುಡಿದರು. ನಿಜ ಗುರುದೇವ. ಮುತ್ತು ನೀರಲ್ಲಾಗುವುದು, ವಾರಿಕಲ್ಲು ನೀರಲ್ಲಾಗುವುದು, ಉಪ್ಪು ನೀರಲ್ಲಾಗುವುದು,
ವಾರಿಕಲ್ಲು ಬೇಗನೆ ಕರಗುವುದು, ಉಪ್ಪು ಸಹ ಕರಗುವುದು. ಆದರೆ ಗಟ್ಟಿಗೊಂಡ ಮುತ್ತು ಕರಗದು. ಅರಿಯದೆ ಹೊರಟ ಸಾಧಕರು ಹಿಮ್ಮೆಟ್ಟಿಬಹುದು, ಅರಿತು ಹೆಜ್ಜೆ ಹಾಕಿದವರು ಹಿಮ್ಮೆಟ್ಟರು. ನನ್ನ ದೃಢತೆ ಮುತ್ತಿನಂತೆಯೇ ಹೊರತು ಉಪ್ಪು ಆಲಿಕಲ್ಲುಗಳಂತಲ್ಲ. ತುಂಬಿದ ಕೊಡ ತುಡುಕದು, ನಂಬಿದ ಹೃದಯ ಸಂದೇಹಿಸದು. ಶಿವನಡಿಗೆ ಒಲಿದ ಚಿತ್ತ ಓಸರಿಸದು, ಅವನ ಇರುವಿನೊಡನೆ ಬೆರೆಸಿದುದು ಬೇರಾಗದು. ಇದು ನನ್ನ ನಿರ್ಧಾರ. ಹೆಣ್ಣು ಮಗಳು ಪತಿಯ ಆಶ್ರಯವಿಲ್ಲದೆ ಬದುಕುವುದು ಕಷ್ಟ. ನಾವಿರುವ ತನಕ ಹೇಗೋ ಆದೀತು. ನಾವು ಸುಡುಗಾಡ ಯಾತ್ರೆ ಕೈಗೊಂಡರೆ ಈಕೆಯನ್ನು ರಕ್ಷಿಸುವವರು ಯಾರು? ಲಿಂಗಮ್ಮ ಸೆರಗಿನ ತುದಿಯಿಂದ ಕಣ್ಣೊರೆಸಿಕೊಂಡಳು. ಜಗತ್ತಿನ ರಕ್ಷಣೆಯ ಭಾರವನ್ನು ಹೊತ್ತ ದೇವನು ನನ್ನ ರಕ್ಷಣೆ ಮಾಡಲಾರನೆ ಅವ್ವ. ಬಳ್ಳಿಗೆ ಕಾಯಿ ಎಂದೂ ಭಾರವಾಗದು. ಲೋಕದ ವ್ಯವಹಾರ ಈ ಹಸುಳೆಗೆ ಏನು ಗೊತ್ತು ಗುರುಗಳೇ? ಉಂಡು ಬದುಕುವುದೇ ಬದುಕಲ್ಲ. ನನ್ನದೆನ್ನುವ ಜೀವವಿಲ್ಲದೆ ಏಕಾಂಗಿನಿಯಾಗಿ ಈ ಕ್ರೂರ ಪ್ರಪಂಚದಲ್ಲಿ ಬದುಕುವುದು ಕಷ್ಟಕರ. ಹೆಣ್ತನದ ಬಯಕೆ, ತಾಯ್ತನದ ಬಯಕೆ ತೃಪ್ತಿಗೊಳ್ಳಬೇಡವೇ? ಅವ್ವ, ನನ್ನ ಮಾತನ್ನು ಅಸಹ್ಯವಾದವು, ಕೆಟ್ಟ ಮಟ್ಟದವು ಎಂದು ತಿಳಿಯಬೇಡ. ನಿಷ್ಠುರವಾಗಿ ಹೇಳುವೆ. ನಾನು ನಿಜವಾಗಿಯೂ ಹೆಣ್ಣಲ್ಲ, ತೋರಲು ಹೆಣ್ಣು, ಮಾನಸಿಕ ಸ್ಥಿತಿಯಲ್ಲಿ ಗಂಡು. ಆದರೆ ಸೂಳೆಯಂತೂ ನಿಶ್ಚಿತವಾಗಿ ಅಲ್ಲ. ಈಗಾಗಲೇ ನನಗೆ ಇರುವ ಗಂಡನ ಮೇಲೆ ಇನ್ನೊಬ್ಬ ಗಂಡನನ್ನು ಮಾಡಿಕೊಳ್ಳಲು ಆ ಬದುಕನ್ನು ನನಗೆ ಹೇಳಬೇಡ. ನಿಷ್ಠುರವಾದ ಧ್ವನಿಯಲ್ಲಿ ನುಡಿದಳು ಮಹಾದೇವಿ. ಕಲಿಸಿದ್ದೇ ತಪ್ಪಾಯಿತು. ಗಂಡು ಹುಡುಗರಂತೆ ಶಾಲೆಗೆ ಕಳಿಸಬಾರದಿತ್ತು. ಅದಕ್ಕೆ ಈ ವಿತಂಡವಾದ. ಹೆಣ್ಣಿಗೆ ಸಲ್ಲದ ಉದ್ದಟತನ. ಲಿಂಗಮ್ಮ ಕೆರಳಿದಳು. ಹೆಣ್ಣು 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 ಮಕ್ಕಳಿಗೆ ಮಾತನಾಡಲೂ ಸಹ ಅವಕಾಶ ಇಲ್ಲವೇ? ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣವೇ ನಾಲಿಗೆ ಕಿತ್ತು ಬಿಟ್ಟರೆ ಒಳ್ಳೆಯದು. ಮುಂದೆ ಮಾತನಾಡುವ ಪ್ರಮೇಯವೇ ಬರದು. ತನ್ನ ವಿಚಾರವನ್ನು ಕಾರ್ಯಗತ ಮಾಡಲು, ಸ್ವಂತ ಬಾಳನ್ನು ರೂಪಿಸಿಕೊಳ್ಳಲೂ ಸಹ ಆಕೆಗೆ ಅವಕಾಶವಿಲ್ಲವೇ? ಈ ಮೌಢ್ಯತೆ ಸಮಾಜಕ್ಕೆ ತಗುಲಿದ ಕುಷ್ಠರೋಗ. ಮದುವೆ, ಸಂಸಾರ ಎಂದರೆ ಅರ್ಥವಿಲ್ಲದ ಭಯ, ತಿರಸ್ಕಾರ ಕಲ್ಪಿಸಿಕೊಂಡಿರುವೆ ಮಹಾದೇವಿ. ಇದು ಅಜ್ಞಾನವೇ, ಲಿಂಗಮ್ಮ ಹೇಳಿದಳು. ಇದೊಂದು ಸಮುದ್ರ ಕಣವ್ವ. ಪಾಪ ಪುಣ್ಯವೆಂಬ ಅಲೆಗಳಿಂದ ಭೋರ್ಗರೆದು ಮೊರೆವ ಸಮುದ್ರ. ಇದರ ಗುಣ ಕಾಲನ್ನು ಜರುಗಿಸಿ ಒಳಗೆಳೆದುಕೊಂಡು ಕಬಳಿಸುವುದು. ಬಸವಣ್ಣನಂತಹ ಬಲವಾರನಷ್ಟೇ ಈಸಬಲ್ಲರು ಇದರಲ್ಲಿ. ಆದರೆ ಈ ಜಗತ್ತಿನಲ್ಲಿ ಬದುಕುವುದು ಎಷ್ಟು ಕಷ್ಟ ಗೊತ್ತೇ? ಮದುವೆಯಾಗಿ ಅಧ್ಯಾತ್ಮ ಜೀವನ ನಡೆಸುವುದು ಸುರಕ್ಷಿತ ರಾಜಮಾರ್ಗ. ವಿರಕ್ತಿಯ ಏಕಾಂಗಿ ಜೀವನ ಕಡಿದಾದ ದುರ್ಗಮವಾದ ಬೆಟ್ಟದ ಹಾದಿ. ಗುರಿ ಮುಟ್ಟಲು ಅದೊಂದೇ ಹಾದಿ ಇದ್ದರೆ ಬೆಟ್ಟದ ಕಡಿದಾದ ದುರ್ಗಮ ಹಾದಿಯೇ ಲೇಸು. ಹಳ್ಳಕ್ಕೆ ಒಯ್ಯುವ ರಾಜಮಾರ್ಗ ಉಪಯುಕ್ತವಾಗದು. ಅನುಭವಿಯಾದ ನೀನು ಲೋಕದ ಕಾಠಿಣ್ಯವನ್ನು ಅರಿಯ ಮಗಳೇ. ಏಕಾಂಗಿಯಾಗಿ ವಿರಕ್ತರಾಗಿ ಬದುಕುವವರ ಮೇಲೆ ಲೋಕವು ತೀಕ್ಷ್ಣವಾದ ಕಣ್ಣಿಡುವುದು. ನಾನು ಅಡಿಗೆ ಮಾಡುವಾಗ ಕರಿಯ ಚಂದ್ರಕಾಳಿ ಸೀರೆಯನ್ನುಡುವೆನೇ ಹೊರತು ಅಚ್ಚೆ ಬಿಳಿಯ ದೇವಾಂಗವನ್ನಲ್ಲ. ಚಂದ್ರಕಾಳಿ ಸೀರೆಯ ಮೇಲೆ ಕೊಳೆ ಕುಳಿತರೆ ಅದು ಕೊಳೆಯನ್ನು ಅಡಗಿಸಿಕೊಳ್ಳಬಲ್ಲದು. ಆದರೆ ಬಿಳಿಯ ಸೀರೆಯು ತನ್ನ ಮೇಲೆ ಒಂದು ಸಣ್ಣ ಚುಕ್ಕೆ ಮೂಡಿದರೂ ಅಡಗಿಸಿಕೊಳ್ಳಲಾರದು. ಹಾಗೆಯೇ ವೈರಾಗ್ಯ ಮಾರ್ಗ ಬಹುಸೂಕ್ಷ್ಮ. ಅಚ್ಚೆ ಬಿಳಿಯ ಸೀರೆಯನ್ನು ನಿರ್ಮಲವಾಗಿ ರಕ್ಷಿಸಿಕೊಳ್ಳುವ ಆತ್ಮವಿಶ್ವಾಸ, ಜಾಣ್ಮೆ ಇದ್ದವರು ಅದನ್ನುಡುವುದೇ ಮೇಲು. ಚಂದ್ರಕಾಳಿ ಸೀರೆಗಿಂತಲೂ ಬಿಳಿಯ ದೇವಾಂಗ ಸೌಂದರ್ಯವನ್ನು ಹೆಚ್ಚಿಸುವುದು. ಇದಾಗಿತ್ತು 21ನೆಯ ಅಧ್ಯಾಯದ ಮೊದಲ ಅರ್ಧ ಭಾಗ. ಇನ್ನು ಮುಂದುವರಿದ ಭಾಗವನ್ನು ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ.